ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಣ್ಣಾ ಹಜಾರೆ ಅನ್ನುವಂತಹ ವ್ಯಕ್ತಿ ನಿಮ್ಗೆ ಗೊತ್ತಿರಬಹುದು. ಅವರು ಮಾಡಿದಂತಹ ಒಂದು ದೊಡ್ಡ ಹೋರಾಟ ಇತ್ತಲ್ಲ 2013 ಸಂದರ್ಭದಲ್ಲಿ. ಆ ಹೋರಾಟ ಮನಮೋಹನ್ ಸಿಂಗ್ ಸರ್ಕಾರವನ್ನ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡಿತ್ತು ಮತ್ತು ಮುಂದಿನ ದಿನಗಳಲ್ಲಿ ಅದು ಎಲೆಕ್ಷನ್ ರಿಸಲ್ಟ್ಸ್ ಅಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತು. ಆ ಪರಿಣಾಮದ ಸಹಾಯದಿಂದ ನರೇಂದ್ರ ಮೋದಿ 2014ರಲ್ಲಿ ಪ್ರಧಾನಮಂತ್ರಿ ಆದರು. ಸೊ ಆ ಹೋರಾಟವನ್ನ ಸಂಕ್ಷಿಪ್ತವಾಗಿ ವಿವರಿಸುವ ಜೊತೆಗೇನೆ ಆ ಹೋರಾಟ ಹೇಗೆ ಒಂದು ಷಡ್ಯಂತ್ರವಾಗಿತ್ತು, ಬಿಜೆಪಿ ಪ್ರಾಯೋಜಿತ ಷಡ್ಯಂತ್ರವಾಗಿತ್ತು ಅನ್ನುವ ಆರೋಪಗಳಿದೆಯಲ್ಲ, ಅದಕ್ಕೆ ಪುಷ್ಟಿ ನೀಡುವಂತೆ ಆ ಹೋರಾಟದ ಭಾಗವಾಗಿದ್ದ ಪ್ರಶಾಂತ್ ಭೂಷಣ್ ಅವರು ಹಾಕಿರುವಂತಹ ಒಂದು ಪೋಸ್ಟ್ ಇದೆಯಲ್ಲ, ಮನಮೋಹನ್ ಸಿಂಗ್ ಅವರು ತೀರಿಕೊಂಡು 1 ವರ್ಷದ ಸಂದರ್ಭದಲ್ಲಿ ಆ ಪೋಸ್ಟಿನಲ್ಲಿ ಅದಕ್ಕೆ ಸ್ಪಷ್ಟವಾದಂತಹ ಒಂದು ಉತ್ತರ ಸಿಗುತ್ತೆ. ಅದೊಂದು ಷಡ್ಯಂತ್ರವಾಗಿತ್ತು. ಹಾಗಾದ್ರೆ ಏನಿದೆ ಆ ಪೋಸ್ಟ್ ಅಲ್ಲಿ ಮತ್ತು ಇಡೀ ಹೋರಾಟ ಹೇಗೆ ನಡೆದಿತ್ತು ಅದನ್ನು ಸಹ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ಮನಮೋಹನ್ ಸಿಂಗ್ ಅವರು ಮರಣ ಹೊಂದಿ 1 ವರ್ಷ ಆಯಿತು. ಡಿಸೆಂಬರ್ 26ಕ್ಕೆ ಅವರು ನಿಧನ ಆಗಿದ್ದು ಕಳೆದ ವರ್ಷ. ಸೊ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಸಂತಾಪ ಅಥವಾ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಒಂದು ಪೋಸ್ಟ್ ಹಾಕ್ತಾರೆ. ಪ್ರಶಾಂತ್ ಕಿಶೋರ್ ಈ ದೇಶದಲ್ಲಿ ಅತ್ಯಂತ ಹಿರಿಯ ವಕೀಲರು, ಸುಪ್ರೀಂ ಕೋರ್ಟ್ ವಕೀಲರು. ಅದರ ಜೊತೆಗೆ ಏನು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವಂತಹ ದೊಡ್ಡ ಕ್ಯಾಂಪೇನ್ ನಡೆದಿತ್ತಲ್ಲ 2013ರಲ್ಲಿ, 12-13 ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ, UPA ಸರ್ಕಾರದ ವಿರುದ್ಧ, ಮನಮೋಹನ್ ಸಿಂಗ್ ಅವರ ಪ್ರಧಾನಮಂತ್ರಿಯಾಗಿದ್ದಾಗ ಅವರ ಸರ್ಕಾರದ ವಿರುದ್ಧ ನಡೆದಂತಹ ಬೃಹತ್ ಚಳುವಳಿ ಅಂತಾನೆ ಕರೀಬಹುದು. ಅದರ ಭಾಗವೂ ಸಹ ಆಗಿದ್ದಂತಹವರು ಪ್ರಶಾಂತ್ ಭೂಷಣ್. ಮುಂದೆ ಆಮ್ ಆದ್ಮಿ ಪಕ್ಷ ಆದಾಗ ಆಮ್ ಆದ್ಮಿ ಪಕ್ಷಕ್ಕೂ ಹೋಗಿದ್ರು. ಆದರೆ ಆ ನಂತರ ಅವೆಲ್ಲವಿಂದಲೂ ಸಹ ದೂರ ಬಂದರು. ಈಗ ಪೋಸ್ಟ್ ಹಾಕ್ತಿದ್ದಾರೆ. ಆ ಪೋಸ್ಟ್ ಏನು ಹಾಕಿದ್ದಾರೆ ಅನ್ನೋದನ್ನು ಓದ್ಬಿಡ್ತೀನಿ, ಆ ನಂತರ ಕನ್ನಡದಲ್ಲಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅವ್ರ ಪೋಸ್ಟ್ ಹೀಗಿದೆ: ಹಿ ವಾಸ್ ಎ ಹಂಬಲ್, ಡೀಸೆಂಟ್, ವೆಲ್ ಎಜುಕೇಟೆಡ್ ಅಂಡ್ ವೆಲ್ ಮೀನಿಂಗ್ ಮ್ಯಾನ್. ಯಾರ ಬಗ್ಗೆ? ಮನಮೋಹನ್ ಸಿಂಗ್ ಬಗ್ಗೆ ಹೇಳ್ತಿರುವಂತಹದ್ದು. ಹಿಸ್ ಹ್ಯುಮಿಲಿಟಿ ಅಂಡ್ ಡಿಸೆನ್ಸಿ ವಾಸ್ ಸೀನ್ ಆಸ್ ಎ ವೀಕ್ನೆಸ್. ಹಿ ವಾಸ್ ಎ ಹಂಬಲ್, ಡೀಸೆಂಟ್, ವೆಲ್ ಎಜುಕೇಟೆಡ್ ಅಂಡ್ ವೆಲ್ ಮೀನಿಂಗ್ ಮ್ಯಾನ್. ಅವರೊಬ್ಬರು ಒಂದು ರೀತಿ ವಿನಮ್ರವಾದಂತಹ, ಅತ್ಯಂತ ಚೆನ್ನಾಗಿ ಓದ್ಕೊಂಡಿದ್ದಂತಹ ಬುದ್ಧಿವಂತ ವ್ಯಕ್ತಿಯಾಗಿದ್ರು, ಒಳ್ಳೆ ನಡವಳಿಕೆ ಇರುವಂತಹ ವ್ಯಕ್ತಿಯಾಗಿದ್ರು. ಆದರೆ ಅದನ್ನೇ, ಅವರ ಡೀಸೆನ್ಸಿಯನ್ನ ವೀಕ್ನೆಸ್ ಅಂತ ತಿಳ್ಕೊಂಡಿದ್ರು ಜನ, ಬಲಹೀನತೆ ಅಂತ ತಿಳ್ಕೊಂಡಿದ್ರು. ಅದರ ಜೊತೆಗೆ ಮುಂದೆ ಬರೀತಾರೆ, ಐ ರಿಗ್ರೆಟ್ having participated in a movement that vilified him and helped a rogue regime come to power. ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಯಾವುದಕ್ಕೆ ಅಂದ್ರೆ, ನಾನು ಒಂದು ಚಳುವಳಿಯಲ್ಲಿ ಭಾಗವಹಿಸಿದ್ದೆ. ಎಂತಹ ಚಳುವಳಿ ಅಂದ್ರೆ, ಆ ಚಳುವಳಿ ಮನಮೋಹನ್ ಸಿಂಗ್ ಅವರಿಗೆ ಕೆಟ್ಟ ಹೆಸರು ತರುವಂತಹದ್ದಾಗಿತ್ತು, ಅವರ ಬಗ್ಗೆ ಅಪಪ್ರಚಾರ ಮಾಡುವಂತಹದ್ದಾಗಿತ್ತು ಮತ್ತು ಅದರ ಸಹಾಯದಿಂದ ಒಂದು ರೀತಿಯಾದಂತಹ ಅನಿಷ್ಟ ಸರ್ಕಾರ ಬರೋದಕ್ಕೆ ಕಾರಣ ಆಯಿತು. ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಪ್ರಶಾಂತ್ ಭೂಷಣ್ ಅವರ ಆ ಒಂದು ಪೋಸ್ಟಿನ ಭಾವಾರ್ಥ. ಸೊ ಹಾಗಾದ್ರೆ ಏನ್ ನಡೆದಿತ್ತು ಅವಾಗ ಆ ಸಂದರ್ಭದಲ್ಲಿ? UPA ಸರ್ಕಾರ ಭ್ರಷ್ಟಾಚಾರ ರಹಿತ ಇತ್ತು ಅಂತ ಹೇಳಕ್ ಬರೋದಿಲ್ಲ. ಸಾಕಷ್ಟು ಭ್ರಷ್ಟಾಚಾರಗಳು ಇತ್ತು, ಅದು ಪ್ರತಿ ಸರ್ಕಾರದಲ್ಲೂ ಇರುತ್ತೆ. ಆದ್ರೆ ನರೇಂದ್ರ ಮೋದಿ ಸರ್ಕಾರದ ಹಾಗೆ ನಾ ಖಾऊंगा ನಾ ಖಾನೆ दूंगा ಅಂತ ಹೇಳ್ಕೊಂಡೆ PM ಕೇರ್ಸ್ ಫಂಡ್ ಅಂತ ಒಂದು ಮಾಡಿ ಅದನ್ನ ಆಡಿಟಿಂಗು ಮಾಡಿಸಲ್ಲ, ಅದು ಪ್ರೈವೇಟ್ ಫಂಡು, ನನ್ನ ಮನೆ ದುಡ್ಡು ಅನ್ನೋ ರೀತಿ, ನಾನು ಯಾರಿಗೂ ಲೆಕ್ಕ ಕೊಡೋಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ UPA ಸರ್ಕಾರ ಇರಲಿಲ್ಲ. ಭ್ರಷ್ಟಾಚಾರ ಎಲ್ಲ ಸರ್ಕಾರಗಳಲ್ಲೂ ಇರುತ್ತೆ. ಆ ಅನಿಷ್ಟ ಪಿಡುಗು ಕಾಂಗ್ರೆಸ್ಸೇ ಹುಟ್ಟಾಕಿದ್ದು. ಕಾಂಗ್ರೆಸ್ ಸರ್ಕಾರಗಳಲ್ಲಿ ಭ್ರಷ್ಟಾಚಾರ ಇದೆ, ಇತ್ತು, ಇರುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ ಸರ್ಕಾರಗಳಲ್ಲಿ ಭ್ರಷ್ಟಾಚಾರ ಇರುತ್ತೆ. ಆದ್ರೆ ನಾನು ಹೇಳ್ದಂಗೆ ಬಿಜೆಪಿಯ ಹಾಗೆ ನಾಟಕ ಆಡ್ಕೊಂಡು, ಮೋದಿಯ ಹಾಗೆ ಡ್ರಾಮಾ ಮಾಡಿಕೊಂಡು, ನಾನು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಕದ್ದು ಮುಚ್ಚಿ ಮಾಡೋದಲ್ಲ. ಈ ಕಾಂಗ್ರೆಸ್ನವರು ಮಾಡ್ತಾರೆ, ಸಿಕ್ಕಾಕೊಳ್ತಾರೆ, ಆಮೇಲೆ ಶಿಕ್ಷೆಯನ್ನು ಅನುಭವಿಸ್ಬೇಕು.
ಅನುಭವಿಸಬೇಕು. ಸೊ ಏನಾಗಿತ್ತು ಆವಾಗ ದೊಡ್ಡ ಮಟ್ಟದಲ್ಲಿ ಕೂಗೆದ್ದಿತ್ತು. 2G ಸ್ಕ್ಯಾಂಡಲ್ ಆಗಿದೆ. 2G ಸ್ಪೆಕ್ಟ್ರಮ್ ಏನು ಹರಾಜಾಗಿತ್ತಲ್ಲ, 2G ಮೊಬೈಲ್ ತರಂಗಾಂತರಗಳು, ಅದರಲ್ಲಿ ಹಗರಣ ಆಗಿದೆ ಅಂತ. ಕಲ್ಲಿದ್ದಲು ಹಗರಣ ಆಗಿದೆ, ಕೋಲ್ದು ಒಂದು ಸ್ಕ್ಯಾಮ್ ನಡೆದಿದೆ. ಅನಂತರ ಕಾಮನ್ವೆಲ್ತ್ ಗೇಮ್ಸ್ ಆಯೋಜನೆ ಆಗಿತ್ತು ದೆಹಲಿಯಲ್ಲಿ, ಅದರಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ ಅಂತ. ಆಗಿರುತ್ತೆ, ಒಂದು ಮಟ್ಟಕ್ಕಾಗಿರುತ್ತೆ, ಅದರಲ್ಲೇನು ಎರಡು ಮಾತಿಲ್ಲ. ಆದ್ರೆ ಅದನ್ನ ನೆಪ ಇಟ್ಕೊಂಡು ಅಣ್ಣಾ ಹಜಾರೆ ಅನ್ನುವಂತಹ ವ್ಯಕ್ತಿ, ಗಾಂಧಿ ತತ್ವದ ಆಧಾರದ ಮೇಲೆ ನಾನು ಇರೋದು, ನನ್ನ ಹೋರಾಟಗಳೆಲ್ಲ ಗಾಂಧಿ ತತ್ವಗಳ ಆಧಾರದ ಮೇಲೆ ಅಂತ ಹೇಳ್ಕೊಂಡು ಭ್ರಷ್ಟಾಚಾರದ ವಿರುದ್ಧ ಅಂತ ಹೇಳಿ ಒಂದು ಹೋರಾಟವನ್ನ ಶುರು ಹಚ್ಕೊಂಡ್ರು. ಅದರ ಹೆಸರನ್ನ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಕೊಟ್ರು. ಭಾರತ ಭ್ರಷ್ಟಾಚಾರದ ವಿರುದ್ಧ ಭಾರತ ಅಂತ, ಭ್ರಷ್ಟಾಚಾರದ ವಿರುದ್ಧ ಭಾರತ ಅಂತ. ಅದರಲ್ಲಿ ಆಗ ಸೇರಿದಂತಹ ವ್ಯಕ್ತಿಗಳು ಯಾರ್ಯಾರು ಗೊತ್ತಾ? ಅಣ್ಣಾ ಹಜಾರೆ ಜೊತೆಗೆ ಸೇರಿದ್ದು ಕೇಜ್ರಿವಾಲ್, ಅರವಿಂದ್ ಕೇಜ್ರಿವಾಲ್, ಕಿರಣ್ ಬೇಡಿ, ಪ್ರಶಾಂತ್ ಭೂಷಣ್, ಯೋಗೇಂದ್ರ ಯಾದವ್, ಈ ರೀತಿಯ ದೊಡ್ಡ ದೊಡ್ಡ ಚಿಂತಕರು, ಹೋರಾಟಗಾರರು ಅಂತ ಕರೆಸ್ಕೊಳ್ಳುವವರು ಸಾಕಷ್ಟು ಜನ ಅದರಲ್ಲಿ ತೊಡಗಿಸ್ಕೊಂಡ್ರು. ಎಲ್ಲ ಕ್ಷೇತ್ರಗಳಿಂದಲೂ ಸಹ ಆ ಹೋರಾಟಕ್ಕೆ ಬೆಂಬಲ ವ್ಯಕ್ತ ಆಯಿತು. IT ಕ್ಷೇತ್ರದಿಂದ ಆಗಿರ್ಬೋದು, ಸಾಕಷ್ಟು ಸಂಘ ಸಂಸ್ಥೆಗಳಾಗಿರಬಹುದು, ಕಾಂಗ್ರೆಸ್ ಅಥವಾ UPA ಮೈತ್ರಿಯ ಪಕ್ಷಗಳು ಬಿಟ್ಟು ಬೇರೆ ವಿರೋಧ ಪಕ್ಷಗಳೆಲ್ಲ ಆಗಿರಬಹುದು, ಎಲ್ಲ ಆಗಿರಬಹುದು. ಬಟ್ ಆ ಹೋರಾಟ ಆಗ ಹೇಗೆ ಕಾಣಿಸ್ಕೊಂಡಿತ್ತು, ಯಾಕೆ ಅಷ್ಟೊಂದು ಜನಬೆಂಬಲ ಪಡ್ಕೊಂಡಿತ್ತು ಅಂದ್ರೆ ಅದು ಒಂದು ಸ್ವತಂತ್ರ ಹೋರಾಟ ಅಂತ ಎಲ್ಲ ಅನ್ಕೊಂಡಿದ್ರು. ಅಂದ್ರೆ ಯಾರದೂ ಷಡ್ಯಂತ್ರ ಇಲ್ಲದ, ಏನೋ ಒಂದು ಕುತಂತ್ರ ಇಲ್ಲದ, ಯಾರಿಗೋ ಲಾಭ ಮಾಡಿಕೊಡುವಂತಹ ಲೆಕ್ಕಾಚಾರವಿಲ್ಲದಂತಹ ರಾಷ್ಟ್ರಹಿತಕ್ಕಾಗಿ ನಡೀತಾ ಇರುವಂತಹ ಒಂದು ಚಳುವಳಿ ಅಂತ ಎಲ್ಲರೂ ನಂಬಿದ್ರು. ಹಾಗಾಗಿ ಎಲ್ಲರೂ ಅದಕ್ಕೆ ಸಪೋರ್ಟ್ ಅನ್ನ ಮಾಡಿದ್ರು. ನಾನು ಸಹ ಸಪೋರ್ಟ್ ಮಾಡಿದ್ದೆ. ಯಾಕಂದ್ರೆ ಇದು ಸ್ವತಂತ್ರ ಹೋರಾಟ, ಇಂಡಿಪೆಂಡೆಂಟ್ ಸ್ಟ್ರಗಲ್, ಇಂಡಿಪೆಂಡೆಂಟ್ ಮೂವ್ಮೆಂಟ್ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಕೆಲವೇ ದಿನಗಳಲ್ಲಿ ಯಾವಾಗ ಅದು ಸಾಧಿಸ್ಕೊಳ್ತಾ ತನ್ನ ಏನು ಗುರಿ ಏನಿತ್ತಲ್ಲ, ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ಕಳಂಕ ತರಬೇಕು, ಮನಮೋಹನ್ ಸಿಂಗ್ ಅವರಿಗೆ ಕಳಂಕ ತರಬೇಕು, ಬಿಜೆಪಿಗೆ ಒಳ್ಳೆ ಆಪರ್ಚುನಿಟಿ ಮಾಡಿಕೊಡ್ಬೇಕು ಅನ್ನುವಂತಹ ತನ್ನ ಗುರಿ ತಲುಪಿದ ತಕ್ಷಣನೇ ಸೂಚನೆಗಳು ಸಿಗ್ತಾ ಹೋಯ್ತು. ಎಸ್, ಈ ಚಳುವಳಿ ಬಿಜೆಪಿ ಪ್ರಾಯೋಜಿತ, ಬಿಜೆಪಿಯ ಷಡ್ಯಂತ್ರ ಇದು ಅಂತ ಸಾಕಷ್ಟು ಜನ ಆರೋಪ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಆ ಚಳುವಳಿ ಮುಗಿದ ತಕ್ಷಣನೇ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಕಟ್ಕೊಂಡ್ರು. ಆಮ್ ಆದ್ಮಿ ಪಕ್ಷಕ್ಕೆ ಇವರೆಲ್ಲ ಹೋದ್ರು, ಕಿರಣ್ ಬೇಡಿ ಹೋದ್ರು, ಯೋಗೇಂದ್ರ ಯಾದವ್ ಹೋದ್ರು, ಈ ಪ್ರಶಾಂತ್ ಭೂಷಣ್ ಅವರು ಹೋದ್ರು, ಎಲ್ಲರೂ ಹೋದ್ರು. ಅಲ್ಲಿ ಆ ನಂತರ ಕೇಜ್ರಿವಾಲ್ಗೂ ಅವ್ರಿಗೂ ಆಗಿ ಬರ್ಲಿಲ್ಲ, ಎಲ್ರೂ ಅಲ್ಲಿಂದ ಆಚೆ ಬಂದ್ರು. ಆ ನಂತರ ಕಿರಣ್ ಬೇಡಿ ಭಾರತದ ಮೊಟ್ಟ ಮೊದಲ ಮಹಿಳಾ IPS ಆಫೀಸರ್, ಅವರು ಬಿಜೆಪಿ ಸೇರ್ಕೊಂಡು ದೆಹಲಿ ಚುನಾವಣೆಯಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಆದರು. ಆ ನಂತರ ಪುದುಚೇರಿಗೆ ರಾಜ್ಯಪಾಲರಾಗಿ ಹೋದರು ದೆಹಲಿಯಲ್ಲಿ ಸೋತ ನಂತರ. ಹಾಗಾಗಿ ಅವ್ರದ್ದೊಂದು ಸ್ಪಷ್ಟವಾಗಿ ಬಿಜೆಪಿ ಜೊತೆಯಲ್ಲಿ ನಂಟಿತ್ತು, ಅಥವಾ ಬಿಜೆಪಿ ಪ್ರಾಯೋಜಿತವಾಗಿ ಅವರು ಚಳುವಳಿಯಲ್ಲಿ ಭಾಗವಹಿಸಿದ್ದು ಅಂತ ಗೊತ್ತಾಯ್ತು. ಈ ಕಡೆ ಅಣ್ಣಾ ಹಜಾರೆ ಇನ್ನೊಂದು ನಾಟಕ ಮಾಡಿದ್ರು. ಏನು, ಕೇಜ್ರಿವಾಲ್ ಅಥವಾ ಆಮ್ ಆದ್ಮಿ ಪಕ್ಷ ಬಂದಿದ್ದು ನನಗೆ ಇಷ್ಟ ಇಲ್ಲ, ಬೇಕಾಗಿರ್ಲಿಲ್ಲ ಅದು ಅಂತ. ಆಗ್ಲೂ ಸಹ ಅಣ್ಣಾ ಹಜಾರೆ ತಾನು ಸ್ವತಂತ್ರವಾಗಿ ಅದು ಚಳುವಳಿಯನ್ನು ರೂಪಿಸಿದ್ದು ಅನ್ನುವ ರೀತಿಯಲ್ಲೇ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಅನುಮಾನಗಳು ಆಗ ಶುರು ಆಗಿದ್ವು, ದೊಡ್ಡ ಮಟ್ಟದಲ್ಲಿ ಶುರುವಾಗಿದ್ವು ಅನುಮಾನಗಳು. ಸೊ ಹಾಗೆ ಹೀಗೆ ಮಾಡಿಕೊಂಡು ಒಂದು ಹಂತಕ್ಕೆ ಆಮ್ ಆದ್ಮಿ ಪಕ್ಷ ಆಲ್ಮೋಸ್ಟ್ ಕೇಜ್ರಿವಾಲ್ ಕೈಗೆ ಬಂತು. ಮಿಕ್ಕವರೆಲ್ಲ ಆಚೆ ಹಾಕ್ಬಿಟ್ರು. ಯೋಗೇಂದ್ರ ಯಾದವ್ ಆಚೆ ಹಾಕಿದ್ರು, ಅವರಾಗೆ ಬಿಡಂಗ್ ಮಾಡಿದ್ರು, ಏನೇನೋ ನಡೀತು. ಮುಖ್ಯವಾದವರೆಲ್ಲ ಆಚೆ ಬಂದ್ರು, ಕೇವಲ ಕೇಜ್ರಿವಾಲ್. ಆ ನಂತರ ಅವರೊಂದು ತಂಡ ಕಟ್ಕೊಂಡ್ರು, ಅವ್ರದ್ದೇ ಆದಂತ ಮನೀಶ್ ಸಿಸೋಡಿಯಾ, ಇನ್ನ ಬೇರೆ ಎಲ್ಲರನ್ನು ಸೇರ್ಕೊಂಡು ಒಂದು ತಂಡವನ್ನು ಕಟ್ಕೊಂಡು ಅದು ದೆಹಲಿಯಲ್ಲಿ ಆಡಳಿತಕ್ಕೆ ಬಂತು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಆಡಳಿತಕ್ಕೆ ಬಂದರು. ಆಡಳಿತಕ್ಕೆ ಬಂದು ಈ ಅಣ್ಣಾ ಹಜಾರೆ ಏನು ಹೋರಾಟ ಇತ್ತಲ್ಲ ಅದರ ಆಧಾರದ ಮೇಲೆ ಬಂದು ಒಂದು ಡೈಲಾಗ್ ಸಹ ಮೋದಿ ಅವರು ಹೇಳಿದ್ರು. ಮನಮೋಹನ್ ಸಿಂಗ್ ರೈನ್ ಕೋಟ್ ಹಾಕೊಂಡು ಸ್ನಾನ ಮಾಡ್ತಾರೆ, ಹಾಗಾಗಿ UPA ಸರ್ಕಾರದಲ್ಲಿ ಅಷ್ಟು ಭ್ರಷ್ಟಾಚಾರ ಇದ್ರು ಸಹ ಅವರ ಮೇಲೆ ಯಾವುದೇ ರೀತಿಯಾದಂತಹ ಕಲೆ ಇಲ್ಲದಂತೆ ನೋಡ್ಕೊಂಡ್ರು ಅಂತ ಆ ಡೈಲಾಗ್ಗಳೆಲ್ಲ ಹೊಡ್ಕೊಂಡಿದ್ರು. ಆದರೂ ಸಹ ಅಣ್ಣಾ ಹಜಾರೆ ಕಂಪ್ಲೀಟ್ ಆಗಿ ಬಿಜೆಪಿಯ ಒಂದು
ಬಿ ಟೀಮ್ ಆಗಿ ಕೆಲಸ ಮಾಡಿ ಹೋರಾಟವನ್ನ ಮಾಡಿದ್ರು, ಷಡ್ಯಂತ್ರದ ಭಾಗವಾಗಿ ಮಾಡಿದ್ರು ಅಂತ ನಿರೂಪಣೆ ಮಾಡೋದಕ್ಕೆ ಇನ್ನೂ ಜಾಸ್ತಿ ಸಮಯ ಬೇಕಿತ್ತು. ಆದರೆ ಯಾವಾಗ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣನೇ ಈ ಅಣ್ಣಾ ಹಜಾರೆ ಲೋಕ್ಪಾಲ್ ಬಿಲ್ ಬರಬೇಕು, ಲೋಕ್ಪಾಲ್ ನೇಮಕ ಆಗಬೇಕು ಅಂತಲೇ UPA ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದು. NDA ಸರ್ಕಾರ ಬಂತು, ಮೋದಿ ಸರ್ಕಾರ ಬಂತು, ತುಟಿ ಬಿಚ್ಚಲಿಲ್ಲ. ಯಾವುದೇ ಸಂದರ್ಭದಲ್ಲಿ ಮೋದಿ ಸರ್ಕಾರದ ವಿರುದ್ಧ ಒಂದು ಟೀಕೆ ಇಲ್ಲ, ಒಂದು ಚಳುವಳಿ ಇಲ್ಲ, ಒಂದು ಹೋರಾಟ ಇಲ್ಲ, ಎಂಥದ್ದು ಇಲ್ಲ. ಅಣ್ಣಾ ಹಜಾರೆ ಆರಾಮಾಗಿ ಮಲಗ್ಬಿಟ್ರು. ಆಗ ಎಲ್ರಿಗೂ ಆಲ್ಮೋಸ್ಟ್ ಕನ್ಫರ್ಮ್ ಆಯ್ತು, ಅಣ್ಣಾ ಹಜಾರೆ ಉದ್ದೇಶ ಇದ್ದಿದ್ದೇ ಮೋದಿಯನ್ನ ಪ್ರಧಾನಿ ಮಾಡೋದು, ಬಿಜೆಪಿಯನ್ನ ಅಧಿಕಾರಕ್ಕೆ ತರೋದು. ಅದರ ಭಾಗವಾಗಿ UPA ಸರ್ಕಾರದ ಮೇಲೆ ಸರ್ಕಾರದ ವಿರುದ್ಧ ಚಳುವಳಿ ಹೂಡಿತು ಅಂತ. ಸರಿ, ಸರ್ಕಾರದ ಬೇರೆ ಬೇರೆ ಮಂತ್ರಿಗಳು ಅವರೆಲ್ಲ ಒಂದಷ್ಟು ಭ್ರಷ್ಟಾಚಾರಿಗಳು. ಎಸ್, UPA ಸರ್ಕಾರದಲ್ಲಿ ಇದ್ದಂತಹ ಕೆಲವು ಮಂತ್ರಿಗಳು ಭ್ರಷ್ಟರು, ಅದರಲ್ಲಿ ಎರಡು ಮಾತಿಲ್ಲ, ನಾನು ಒಪ್ಕೊಳ್ತೀನಿ ಅದನ್ನ. ಆದ್ರೆ ಈ ಷಡ್ಯಂತ್ರದ ಭಾಗವಾಗಿ ಮನಮೋಹನ್ ಸಿಂಗ್ ಅಂತಹ ಆರ್ಥಿಕ ತಜ್ಞ, ಕಳಂಕರಹಿತ ವ್ಯಕ್ತಿಯ ಮೇಲೆ ಒಂದಷ್ಟು ಕೆಸರೆರ್ಚದರಲ್ಲ ಇವರು, ಅದು ಅಸಹ್ಯ. ಅಣ್ಣಾ ಹಜಾರೆ ನಾಚಿಕೆ ಪಟ್ಕೋಬೇಕು, ಇವತ್ತು ನಾಚಿಕೆ ಆಗಬೇಕು ಅಣ್ಣಾ ಹಜಾರೆಗೆ. ಮೋದಿ ಸರ್ಕಾರದ ವಿರುದ್ಧ ಒಂದು ಮಾತು, ಎಷ್ಟು ಭ್ರಷ್ಟಾಚಾರಗಳಿದಾವೆ. ಸ್ವತಃ ನಾನು ಹೇಳ್ದಂಗೆ ಮೋದಿದೆ ಏನು PM ಕೇರ್ಸ್ ಫಂಡ್ ದೊಡ್ಡ ಫ್ರಾಡ್, ಅದು ದೊಡ್ಡ ಫ್ರಾಡು. ಜನರಿಗೆ ನಾನು ಲೆಕ್ಕ ಕೊಡಲ್ಲ ಅಂದ ತಕ್ಷಣನೇ ಅದು ಫ್ರಾಡ್ ಆಗಿಬಿಡುತ್ತೆ. ಜನರಿಂದ ದುಡ್ಡು ಪಡ್ಕೊಳ್ತೀರಿ, ಆದರೆ ಅದು ಪ್ರೈವೇಟ್ ಫಂಡು, ಅದನ್ನ ಲೆಕ್ಕ ಕೊಡೋ ಅವಶ್ಯಕತೆ ಇಲ್ಲ ಅಂತ. ಇನ್ನು ಏನೆಲ್ಲ ಸಿಕ್ತು ಅಣ್ಣಾ ಹಜಾರೆ ಬೀದಿಗೆ ಬರೋದಕ್ಕೆ ಅವಕಾಶಗಳು. ಎಲೆಕ್ಟೋರಲ್ ಬಾಂಡ್ಸ್ ಸಿಕ್ತು, ರೈತರ ವಿರುದ್ಧ ತಂದಂತಹ ಕಾನೂನುಗಳು ಬಂದವು, ದೇಶದಲ್ಲಿ ನಡೀತಾ ಇರುವಂತಹ ಒಂದು ರೀತಿ ಧಾರ್ಮಿಕ ಸಂಘರ್ಷದ ವಿಚಾರಗಳಿದ್ದಾವೆ, ಏನೇನೋ ಇದ್ದಾವೆ. ಬಟ್ ಅಣ್ಣಾ ಹಜಾರೆ ಇಂಟ್ರೆಸ್ಟೇ ಇಲ್ಲ ಮನುಷ್ಯನಿಗೆ. ತಾನು ಎಲ್ಲಿದ್ದಾನೆ, ಎಲ್ಲಿದ್ದೀರಿ ಅನ್ನೋದನ್ನು ಸಹ ಯಾರಿಗೂ ತಿಳಿಸುವಂತಹ ಪ್ರಯತ್ನನೂ ಮಾಡ್ತಿಲ್ಲ. ಎಲ್ಲೋ ಒಂದು ಕಡೆ ಕೂತಿದ್ದೀನಿ, ನೆಮ್ಮದಿಯಾಗಿದ್ದೀನಿ ನಾನು. ನನ್ನ ಉದ್ದೇಶ, ನನ್ನ ಈ ಬದುಕಿನ ಉದ್ದೇಶ, ನನ್ನ ಈ ಜನ್ಮದ ಗುರಿ ತಲುಪಿದ್ದಾಯ್ತು. ಐ ಡೋಂಟ್ ವಾಂಟ್ ಟು ಶೋ ಮೈ ಫೇಸ್ ಎನಿಮೋರ್ ಅನ್ನೋ ರೀತಿಯಲ್ಲಿ ಅವ್ರು ಆರಾಮಾಗಿದ್ದಾರೆ. ಸೊ ಆ ಒಂದು ಇದಿದೆಯಲ್ಲ ಕಾನ್ಸೆಪ್ಟು ಅಥವಾ ಒಂದು ಪರ್ಸೆಪ್ಷನು, ಅಣ್ಣಾ ಹಜಾರೆ ಬಿಜೆಪಿಯ ಕೈಗೊಂಬೆಯಾಗಿ UPA ಸರ್ಕಾರದ ವಿರುದ್ಧ ಕೆಲಸ ಮಾಡಿದ್ದು ಅಥವಾ ಹೋರಾಟ ಮಾಡಿದ್ದು ಅಂತ ಅದನ್ನು ಪುಷ್ಟೀಕರಿಸುತ್ತೆ ಪ್ರಶಾಂತ್ ಭೂಷಣ್ ಅವರ ಈ ಒಂದು ಪೋಸ್ಟ್. ಮನಮೋಹನ್ ಸಿಂಗ್ ಅವರು ತೀರ್ಕೊಂಡ 1 ವರ್ಷದ ಸಂದರ್ಭದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸ್ತಾ ಅವರು ಹಾಕಿರುವಂತಹ ಪೋಸ್ಟ್ ಇದೆಯಲ್ಲ, ಮನಮೋಹನ್ ಸಿಂಗ್ ವಿರುದ್ಧ ಹೋರಾಟ ಮಾಡಿ ನಾನು ತಪ್ಪು ಮಾಡಿಬಿಟ್ಟೆ, ಈಗ ವಿಷಾದ ವ್ಯಕ್ತಪಡಿಸಿದಾರಲ್ಲ, ಅದು ಅಣ್ಣಾ ಹಜಾರೆಯನ್ನ ಬೆತ್ತಲುಗೊಳಿಸುತ್ತೆ. ಅಣ್ಣಾ ಹಜಾರೆ ಅನ್ನುವಂತಹ ವ್ಯಕ್ತಿ ಬಿಜೆಪಿಯ ಏಜೆಂಟ್ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಸೊ ಇದಿಷ್ಟು ಪ್ರಶಾಂತ್ ಭೂಷಣ್ ಅವರ ಪೋಸ್ಟಿನ ಹಿನ್ನೆಲೆಯಲ್ಲಿ, ಅವರು ಹಾಕಿರುವಂತಹ ಎಕ್ಸ್ ಪೋಸ್ಟಿನ ಹಿನ್ನೆಲೆಯಲ್ಲಿ ಅಣ್ಣಾ ಹಜಾರೆ ಅವರ ಹೋರಾಟವನ್ನ ನಾವು ಹೇಗೆ ನೋಡಬಹುದು ಅನ್ನೋದ್ರ ಬಗ್ಗೆ ನನ್ನ ವಿಶ್ಲೇಷಣೆ. ಸೊ ಇಂಥದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.